1918ರಲ್ಲಿ ಒಬ್ಬ ಹುಡುಗ ಹುಡ್ತಾನೆ. ಇವನ್ಗೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಇಷ್ಟನೇ ಇರಲ್ಲ. ಓದ್ಬೇಕು ಬರಿಬೇಕು ಅಂದ್ರಂತೂ ಓಡೋಗ್ತಾ ಇರ್ತಾನೆ. ಆದ್ರೆ ಇವ್ರಿಗೆ ನಂಬರ್ಸ್ ಅಂದ್ರೆ ತುಂಬಾನೇ ಇಷ್ಟ. ಮ್ಯಾಥ್ಸ್ ಅಲ್ಲಿ ಮಾತ್ರ 100ಕ್ಕೆ 100 ಅಂಕಗಳನ್ನ ತೆಗಿತಾ ಇರ್ತಾರೆ. ಆದ್ರೆ ಮಿಕ್ಕಿದ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಇವರು ಫೇಲ್ ಆಗ್ತಿದ್ರು. ಸ್ಕೂಲಲ್ಲಿ ಎಲ್ಲರೂ ಇವ್ರನ್ನ ಫೇಲಿಯರ್ ಆಗಿ ನೋಡ್ತಿದ್ರು. 10th ಆದ್ಮೇಲೆ ಕಾಲೇಜಿಗೆ ಸೇರ್ಬೇಕು ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಬರೀತಾರೆ. ಆ ಎಕ್ಸಾಮ್ ನೇ 3 ಸಾರಿ ಫೇಲ್ ಆಗ್ತಾರೆ. ಸೊ ಇದ್ರಿಂದ ಇವ್ರಿಗೆ ಕಾಲೇಜಲ್ಲಿ ಸೀಟ್ ಬರ್ದೇನೆ, ಸರಿಯಾಗಿ ಕೆಲಸನೂ ಇಲ್ದೇನೆ ಯಾವಾಗ್ಲೂ ಖಾಲಿ ಇರ್ತಾ ಇರ್ತಾರೆ. ಇವ್ರಿಗೆ ಡಿಗ್ರಿ ಇಲ್ದೇ ಇರೋದ್ರಿಂದ ಯಾರು ಕೆಲಸ ಕೂಡ ಕೊಡ್ತಾ ಇರಲ್ಲ. ಆದ್ರೆ ಒಬ್ರು ಮಾತ್ರ ಇವ್ರಿಗೆ ಮ್ಯಾಥ್ಸ್ ಚೆನ್ನಾಗಿ ಬರೋದ್ರಿಂದ ಅಕೌಂಟೆಂಟ್ ಜಾಬ್ ನ ಕೊಡ್ತಾರೆ. ಆ ಕೆಲಸ ಮಾಡ್ತಾನೆ. ಲಂಡನ್ ಅಲ್ಲಿರೋ ಒಂದು ಪ್ರೊಫೆಸರ್ ಗೆ ಇವರು ಲೆಟರ್ ನ ಬರೀತಾರೆ. ಆ ಲೆಟರ್ ನ ಓದಿದ ಪ್ರೊಫೆಸರ್ ಗೆ ಮೈಂಡ್ ಬ್ಲಾಂಕ್ ಆಗಿ ತಕ್ಷಣ ಇಂಡಿಯಾಗೆ ಬಂದು ಇವ್ರನ್ನ ಲಂಡನ್ ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಇವ್ರು ಎಷ್ಟೋ ಫಾರ್ಮುಲಾಗಳನ್ನ ಕಂಡಿಡಿತಾರೆ. ಅದೇ ಫಾರ್ಮುಲಾನ ಇವತ್ತಿಗೂ ನಾವು ಮ್ಯಾಥ್ಸ್ ಅಲ್ಲಿ ಉಪಯೋಗಿಸ್ತಾನೆ ಇದೀವಿ. ಇವರು ಯಾವ್ದೋ ಚೀನಾಗೋ ಅಮೆರಿಕಕ್ಕೋ ಸೇರಿದ ವ್ಯಕ್ತಿ ಅಲ್ಲ, ನಮ್ಮ ಭಾರತಕ್ಕೆ ಸೇರಿದ ಸರ್ ರಾಮನುಜನ್ ಅವರು. ನೀವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಯಾವನಪ್ಪ ಈ ಮ್ಯಾಥ್ಸ್ ಕಂಡಿಡಿದವನು ಅಂತ ಬೈಕೊಂಡಿದ್ದೀರಲ್ವಾ? ನೀವೇನಾದ್ರೂ ಬೈಕೊಂಡಿದ್ರೆ ಕಮೆಂಟ್ ಮಾಡಿ. ವಿಡಿಯೋನ ಆದಷ್ಟು ನಿಮ್ಮ ಮ್ಯಾಥ್ಸ್ ಏಟರ್ ಫ್ರೆಂಡಿಗೆ ಶೇರ್ ಮಾಡಿ. ಹರೇ ಕೃಷ್ಣ ಕೃಷ್ಣ ಕೃಷ್ಣ.